ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ವೀಕ್ಷಕರೇ, ಇವತ್ತು ನಿಮ್ಮ ಪ್ರೀತಿಯ ಪಾತ್ರರ ಪ್ರಸ್ತುತ ಭಾವನೆ ಹೇಗಿದೆ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇ ಕಾರ್ಡು ಏನು ಹೇಳ್ತಾ ಇದೆ ಅಂದರೆ ಕ್ವೀನ್ ಆಫ್ ಸ್ವಾರ್ಡ್ಸ್. ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿನಲ್ಲಿ ಒಂದು ನಿಮ್ಮ ಬಗ್ಗೆ ಏನಿದೆ ಅಂದರೆ ತುಂಬ ಅಟ್ರಾಕ್ಷನ್ ಇದೆ. ಹಾಗೆ ಅವರು ನಿಮ್ಮನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ, ನೀವೊಬ್ಬರು ಅವರ ಮೂಲಕ ಅವರ ವೇ ಆಫ್ ಥಿಂಕಿಂಗಲ್ಲಿ ಹೇಗಿದ್ದೀರಾ ಅಂದರೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದೀರಾ. ಓಕೆ, ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್, ಮತ್ತು ನೀವು ತುಂಬ ಜವಾಬ್ದಾರಿಯುತ ಮನುಷ್ಯ ಆಗಿದ್ದೀರಾ ಅವರ ವೇ ಆಫ್ ಥಿಂಕಿಂಗಲ್ಲಿ. ಹಾಗೆ ನೀವು ಈಗಿನ ಜನ್ಮದ ಮಾತ್ರ ಒಬ್ಬ ಪಾರ್ಟ್ನರ್ ಆಗಿಲ್ಲ, ಜನ್ಮದ ಪಾರ್ಟ್ನರ್ ಆಗಿದ್ದೀರಾ ನೀವು. ಹಾಗೆ ಅಷ್ಟು ಅವರು ನಿಮ್ಮ ಆಂತರಿಕವಾಗಿ, ನಿಮ್ಮ ಆಧ್ಯಾತ್ಮಿಕವಾಗಿ ಅಷ್ಟು ಅವರು ಕನೆಕ್ಟ್ ಆಗಿದ್ದಾರೆ. ಆ ರೀತಿ ಅವರು ಆ ಫೀಲನ್ನು ಅನುಭವಿಸ್ತಿದ್ದಾರೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಹಾಗೆಯೇ ಎರಡನೇ ಕಾರ್ಡನ್ನು ನೋಡೋಣ. ಸೊ ಎರಡನೇ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಕಪ್ಸ್ ಇದೆ. ಆದರೆ ಅವರು ಏನು ಮಾಡ್ತಿದ್ದಾರೆ ಅಂದರೆ ತಮ್ಮ ಭಾವನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಭಯ, ಒಂದು ಹಿಂಜರಿಕೆ, ಎಲ್ಲಿ ಮತ್ತೆ ನಿಮ್ಮನ್ನು ಕಳೆದುಕೊಳ್ತೀನಿ ಅನ್ನೋ ಭಯಕ್ಕೆ ಅವರು ಆದಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ, ಬಟ್ ಅವ್ರಿಗೆ ಗೊತ್ತು ಎಲ್ಲೋ ಒಂದು ಕಡೆ ನಮಗೆ ಬೇರೆ ಸಪೋರ್ಟ್ ಇದೆ, ನಿಮ್ಮ ಪೂರ ಸಪೋರ್ಟ್ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ನೀವು ಅವರನ್ನು ಪ್ರೀತಿಯಿಂದ ಕಾಣ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಮಾತಾಡದೇ ಇದ್ರೂ, ಹೇಳ್ಕೊಳ್ಳದೆ ಇದ್ರೂ ಯಾವಾಗಲೂ ನಿಮ್ಮಲ್ಲಿ ಒಂದು ಒಳ್ಳೆಯ, ಒಂದು ಪವಿತ್ರವಾದ ಪ್ರೀತಿ, ನಂಬಿಕೆ ಎಲ್ಲವನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಏನನ್ನ ಹೇಳ್ಕೊಳ್ಳಿಲ್ಲ, ಎಲ್ಲದನ್ನು ಹೇಳ್ಕೊಂಡ್ರೆ ಎಲ್ಲಿ ನಿಮ್ಮನ್ನು ಕಳೆದುಕೊಳ್ತೀನಿ ಅನ್ನೋ ಭಯದಿಂದ ಎಲ್ಲನೂ ಹಾಗೆ ಇಟ್ಕೊಂಡಿದ್ದಾರೆ. ಅಷ್ಟು ಕೂಡ ಇದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ಹಾಗೆ ಇಟ್ಕೊಂಡು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಒಳಗಡೆ ನಿಮ್ಮ ಮೇಲೆ ಏನು ಭಾವನೆ ಅಂದರೆ, ಎಲ್ಲದನ್ನು ನಾವು ಹೇಳ್ಕೊಳ್ಳಿಲ್ಲ ಅಂದರೂ ನಿಮ್ಮ ಸಪೋರ್ಟಿವ್ ಯಾವಾಗಲೂ ಇರುತ್ತೆ, ನೀವು ಯಾವಾಗಲೂ ಅವ್ರು ಸಪೋರ್ಟ್ ಮಾಡ್ತಾ ಇರ್ತೀರಾ. ಈ ಪ್ರತಿಯೊಂದು ಕ್ಷಣದಲ್ಲೂ ಕಷ್ಟ ಸುಖ ಅನ್ನೋಂಥ ಒಂದು ಪ್ರತಿಯೊಂದು ಸಮಯದಲ್ಲೂ ಸಿಚುವೇಶನ್ನಲ್ಲೂ ನೀವು ಯಾವಾಗಲೂ ಸಪೋರ್ಟಿವ್ ಆಗಿದ್ದೀರಾ ಅನ್ನೋದು ಅವರಿಗೆ ನಿಮ್ಮ ಮೇಲೆ ಭಾವನೆ ಇದೆ. ಓಕೆನಾ, ಹಾಗೆ ಥರ್ಡ್ ಕಾರ್ಡನ್ನು ನೋಡೋಣ. ಸೊ ಇಲ್ಲಿ ಮೂರನೇ ಕಾರ್ಡ್ ಬಂದ್ಬಿಟ್ಟು 9 ಆಫ್ ಸ್ವಾರ್ಡ್ಸ್. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ, ಹಾಗೆ ಇದು ರಿವರ್ಸ್ ಬಂದಿರೋದ್ರಿಂದ ಏನಂದರೆ, ಅವರು ನಿಮ್ಮ ವಿಷಯದಲ್ಲಿ ಏನೇನೆಲ್ಲ ಯೋಚನೆ ಮಾಡಿದ್ರು, ಅತಿಯಾಗಿ ಯೋಚನೆ, ಗೊಂದಲ, ಒಂದು ನಿದ್ರೆ ಕೆಡಿಸುವಂತಹ ಆತಂಕಗಳಿಂದ ತುಂಬ ದಿನಗಳಿಂದ ಆಗಿದ್ರು. ಬಟ್ ಈಗ ಏನು ಮಾಡ್ತಿದ್ದಾರೆ, ಅವರು ಎಲ್ಲದರಿಂದನೂ ಹೊರಗಡೆ ಬರ್ತಾ ಇದ್ದಾರೆ. ಹಾಗೆ ಎಲ್ಲ ತಪ್ಪುಗಳು, ಏನೆಲ್ಲ ತಪ್ಪುಗಳು ಆಗಿತ್ತು ಎಲ್ಲದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮನಸ್ಸಿಗೆ ಇವಾಗ ನೆಮ್ಮದಿ ಬೇಕು ಅಂದ್ಕೊಂಡು ಅವರು ಮುಂದೆ ನಿಮ್ಮ ಜೊತೆ ಮತ್ತೆ ಸಂಬಂಧದಲ್ಲಿ ಪಾಸಿಟಿವ್ ಆಗಿ ಸರಿ ಮಾಡ್ಕೊಳ್ಳೋಣ ಅಂತ ಬಯಸ್ತಿದ್ದಾರೆ. ಓಕೆನಾ, ಸೊ ಇಲ್ಲಿ ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ ಅಂದರೆ, ಆದಷ್ಟು ನೀವು ಯಾವುದೇ ಒಂದು ಗೊಂದಲಕ್ಕೊಳಗಾಗಬೇಡಿ, ಅತಿಯಾಗಿ ಯೋಚನೆಗಳನ್ನು ಮಾಡಬೇಡಿ, ನೀವು ಪಾಸಿಟಿವ್ ಆಗಿರಿ. ಸೊ ನೀವು ಯಾವಾಗ ಪಾಸಿಟಿವ್ ಆಗಿರ್ತೀರೋ ಎಲ್ಲ ವಿಷಯಗಳು ತಾವಾಗಿಯೇ ಸರಿ ಹೋಗಿ ಎಲ್ಲದನ್ನು ನಿಮ್ಮ ಪರವಾಗಿಯೇ ಬರುತ್ತೆ ಅಂತ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ. ಓಕೆ, ಸೊ ಹಾಗೆ ಈ ಎನರ್ಜಿ ನಿಮ್ಗೆ ಏನಾದರೂ ಕನೆಕ್ಟ್ ಆಯಿತಾ? ಹಾಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಅಥವಾ 411 ಟೈಪ್ ಮಾಡಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್.